ಗ್ರಾಮೀಣ ಕ್ಷೇತ್ರದಲ್ಲಿ ಕಳೆದ 1 ತಿಂಗಳಿಂದ ಶಿಷ್ಟಾಚಾರ ಪಾಲಿಟಿಕ್ಸ್ ಆರಂಭ ಆಗಿದ್ದು ಸದ್ಯಕ್ಕೆ ಇದು ಮುಗಿಯುವಂತೆ ಕಾಣಿಸ್ತಾ ಇಲ್ಲ. ಧಾರವಾಡ ಗ್ರಾಮೀಣ ಕ್ಷೇತ್ರದ ಶಾಸಕ ವಿನಯ್ ಕುಲಕರ್ಣಿ ಸದ್ಯ ಧಾರವಾಡ ಜಿಲ್ಲೆಗೆ ಕಾಲಿಡುವಂತಿಲ್ಲ. ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಶಾಸಕ ವಿನಯ್ ಹೆಸರು ಕೇಳಿಬಂದ ಮೇಲೆ ಅವರಿಗೆ ನ್ಯಾಯಾಲಯ ಜಿಲ್ಲಾ ಪ್ರವೇಶಕ್ಕೆ ನಿರ್ಬಂಧ ಹೇರಿದೆ. ಹೀಗಾಗಿ ಅವರು ಜಿಲ್ಲೆಯಿಂದ ಹೊರಗಿದ್ದುಕೊಂಡೇ ಚುನಾವಣೆಯನ್ನ ಎದುರಿಸಿ ಗೆದ್ರು. ಆಗ ಇದೇ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಎಲ್ಲಾ ಕಡೆ ಓಡಾಡಿ ಚುನಾವಣಾ ಪ್ರಚಾರ ಮಾಡಿದ್ರು. ಈಗ ವಿನಯ್ ಕುಲಕರ್ಣಿ ಕ್ಷೇತ್ರದಲ್ಲಿ ಬಾರದೇ ಇದ್ರೂ ವಿನಯ್ ಪತ್ನಿ ಶಿವಲೀಲಾ ಅವರೇ ವಿವಿಧ ಕಾಮಗಾರಿಗಳಿಗೆ ಭೂಮಿ ಪೂಜೆ ಮಾಡ್ತಿದ್ದಾರೆ. ಇದು ಈಗ ಧಾರವಾಡ ಗ್ರಾಮೀಣ ಕ್ಷೇತ್ರದ ಬಿಜೆಪಿ ನಾಯಕರಿಗೆ ಆಕ್ರೋಶ ತರಿಸಿದೆ. ಅಭಿವೃದ್ಧಿ ಕಾರ್ಯಕ್ರಮ ಉದ್ಘಾಟನೆ ಮಾಡೋದಕ್ಕೆ ಶಾಸಕರ ಪತ್ನಿಗೆ ಏನ್ ಅಧಿಕಾರ ಇದೆ? ಅಲ್ಲದೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ಮಾಡೋದಕ್ಕೆ ಶಿವಲೀಲಾ ಕುಲಕರ್ಣಿ ಅವರಿಗೆ ಏನು ಹಕ್ಕಿದೆ ಅಂತ ಬಿಜೆಪಿ ನಾಯಕರು ಪ್ರಶ್ನಿಸಿದ್ದಾರೆ. ಈ ಪ್ರಶ್ನೆಯನ್ನ ಶಾಸಕ ವಿನಯ್ ಕುಲಕರ್ಣಿ ಅವರ ಮುಂದಿಟ್ರೆ ನಾನು ಕ್ಷೇತ್ರಕ್ಕೆ ಕಾಲಿಡದಂತೆ ಮಾಡಿದ್ದೇ ಬಿಜೆಪಿ ಎಂದಿದ್ದಾರೆ. ಅಲ್ಲದೆ ತಮ್ಮ ಪತ್ನಿ ಶಿವಲೀಲಾ ಬಗ್ಗೆ ಆರೋಪ ಮಾಡಿದ ಬಿಜೆಪಿ ನಾಯಕರ ಮೇಲೆ ತೀವ್ರವಾಗಿ ಆಕ್ರೋಶಗೊಂಡ ಶಾಸಕ ವಿನಯ್, ಬಿಜೆಪಿಯವರಿಗೆ ಮಾನ ಮರ್ಯಾದೆ ಇಲ್ಲ, ಒಬ್ಬ ಮಹಿಳೆ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾಳೆ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಕುಂಠಿತವಾದ್ರೆ ಮುಂದೆ ನಿಂತು ಕೆಲಸ ಮಾಡಿಸ್ತಿದ್ದಾಳೆ, ಅವಳ ಮೇಲೆ ಆರೋಪ ಮಾಡ್ತಾ ಇರುವವರಿಗೆ ಯಾವ ಪದ ಬಳಸಿದ್ರೂ ಕಡಿಮೆಯೇ, ನನ್ನ ಪತ್ನಿಯ ಚಪ್ಪಲಿಗೆ ಇರುವಷ್ಟು ಕಿಮ್ಮತ್ತು ಬಿಜೆಪಿಯವರಿಗೆ ಇಲ್ಲ, ನಾನು ಕ್ಷೇತ್ರದಲ್ಲಿ ಇದ್ದಿದ್ರೆ ಅವರಿಗೆ ಹೇಳ್ತಿದ್ದೆ ಅನ್ನೋ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಬರದಂತ ಮಾಡದಂತ ವ್ಯವಸ್ಥೆ ಅವರಲ್ಲ. ಆ ನಾಚಿ ಗೇಡುಗಳಿಗೆ ಅದು ಏನಾರ ಮಾನ ಮರ್ಯಾದೆ ಇತ್ತಂದ್ರೆ ಒಬ್ಬಕ್ಕೆ ಮಹಿಳೆಯಾಗಿ ಅಷ್ಟರ ಎಲ್ಲರೂ ಇವತ್ತು ಅಷ್ಟು ಜನರ ಇದನ್ನ ಸಂಭಾಳಿಸಕತ್ತಾಳಕಿ. ಇವತ್ತು ಅವ್ರ ಯಾವುದೋ ಕಷ್ಟ ಇದ್ದಂಥ ಟೈಮ್ನ ಅವ್ರ ಕಷ್ಟಕ್ಕೆ ಹೋಗಿ ನಿಂದಿರ್ತಾಳ, ಯಾವ ಅಭಿವೃದ್ಧಿಯಲ್ಲಿ ಕುಂಟಿದಾಗ ಹೋಗಿ ನಿಂದಿರ್ತಾಳ, ಜನರ ಸಲುವಾಗಿ ಇವತ್ತಾಕಿ ನಿಂತು ಫೈಟ್ ಮಾಡತ್ತಾಳ. ಅವ್ರು ನಾಚಿಗೆ ಬರ್ಬೇಕು, ಬಾಯಾಗ ಯಾವ ವರ್ಡ್ ಮಾತಾಡಿದ್ರು ಕಮ್ಮಿ. ಅವ್ರಿಗೆ ನಾಚಿಗೆ ಮಾನ ಮರ್ಯಾದೆ ಏನಾರಿದ್ರೆ ಮಾಡೋ ಮೊದಲು ಥರ್ಡ್ ರೇಟ್ ಕೆಲಸ ಬಂದ್ ಮಾಡ್ರಿ ಅವ್ರು ಮೊದಲು. ಆಕಿ ಬಗ್ಗೆ ಏನು ಮಾತಾಡ್ತಾರ? ಆಕಿ ಚಪ್ಪಲಿಗೂ ಕಿಮ್ಮತ್ತಿಲ್ಲ ಮಕ್ಕಳವ್ರು. ಒಟ್ನಲ್ಲಿ ಧಾರವಾಡ ಗ್ರಾಮೀಣ ಕ್ಷೇತ್ರದಲ್ಲಿ ಈಗ ಶಿಷ್ಟಾಚಾರ ಪಾಲಿಟಿಕ್ಸ್ ಜೋರಾಗಿ ನಡೆದಿದೆ. ಸದ್ಯ ಶಾಸಕ ವಿನಯ್ ಬಿಜೆಪಿ ನಾಯಕರಿಗೆ ನೇರವಾಗಿ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿಯವರು ಚಪ್ಪಲಿಗೂ ಸಮ ಇಲ್ಲ ಅನ್ನೋ ಮಾತುಗಳನ್ನ ಆಡಿದ್ದು, ಇದಕ್ಕೆ ಬಿಜೆಪಿ ನಾಯಕರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಾರೆ ಕಾದ್ ನೋಡಬೇಕಿದೆ.